ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೆ ನವದ್ಯುನಾಥ ಪ್ರತಿಮ ಪ್ರಭಾಯ ನಾರಾಯಣಾಯಾಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಸೂರ್ಯಗ್ರಹಣದ ಪವಿತ್ರ ಸಂದರ್ಭದಲ್ಲಿ ಸಮುದ್ರದಲ್ಲಿ ಅವಗಾಹನ ಸ್ನಾನವನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಮಧ್ವಾಚಾರ್ಯರು ತಮ್ಮ ಶಿಷ್ಯಂದ್ರಗಳ ಜೊತೆಗೆ ಬಂದಿದ್ದಾರೆ. ಅಲ್ಲಿಯ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಮಂದಿಯೂ ಕೂಡ ನಾವು ಪವಿತ್ರರಾಗೋಣ, ಪುಣ್ಯ ಸಂಪಾದನೆ ಮಾಡೋಣ ಎಂಬ ಉದ್ದೇಶದಿಂದ ಎಲ್ಲರೂ ಕೂಡ ಸ್ನಾನಕ್ಕೆ ಅಲ್ಲಿಗೆ ಬಂದಿದ್ದಾರೆ. ಸರ್ವಜ್ಞಂ ಸಪರಿಜನಂ ಸಮೀಕ್ಷಮಾಣಾಃ ಫುಲ್ಲಾಕ್ಷಾಃ ಸ್ಮಿತವದನಾ ಶುಭಾ ನನಂದುಃ ದೌರ್ಮುಖ್ಯಂ ದದತ ಉತಾ ಪರೇ ನಿನಿಂದುಃ ನಾಶ್ಚರ್ಯಂ ದ್ವಯಮಪಿ ತತ್ಸ್ವಭಾವತಂತ್ರಂ. ಅನೇಕ ಸಜ್ಜನರು, ಸಾತ್ವಿಕರು ಆಚಾರ್ಯರನ್ನು ನೋಡಿ ಆನಂದ ಪಡ್ತಾ ಇದ್ದಾರಂತೆ. ಆ ಜನರುಗಳಿಗೆಲ್ಲ ಭಾರಿ ಆನಂದ ಆಗಿದೆ. ಸರ್ವಜ್ಞಂ, ಹಿಂದೆ ಸಕಲ ಮತಿಹಿ ಅಂತ ಹೇಳಿದರು, ಇವಾಗ ಹೇಳ್ತಾ ಇದ್ದಾರೆ ಸರ್ವಜ್ಞಂ ಅಂತ ಹೇಳ್ತಾ ಇದ್ದಾರೆ. ಸರ್ವಂ ಜಾನಾತಿ, ಸಕಲಮತಿ ಶಬ್ದದ ಅರ್ಥವೇ ಸರ್ವಜ್ಞ ಶಬ್ದಕ್ಕೂ ಕೂಡ ಬೇರೆ ಅರ್ಥ ಏನಿಲ್ಲ. ಪಂಡಿತಾಚಾರ್ಯರ ಪ್ರತಿಭೆ, ಬೇರೆ 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 ಶಬ್ದಗಳನ್ನು ಪ್ರಯೋಗ ಮಾಡಿ ಆಚಾರ್ಯರ ಪರಿಚಯವನ್ನು ಮಾಡಿಕೊಡೋದು. ಎಲ್ಲವನ್ನೂ ತಿಳಿದಿರ್ತಕ್ಕಂಥವರು, ಪೂರ್ಣಪ್ರಜ್ಞರು ಮಧ್ವಾಚಾರ್ಯರು, ಪರಿಪೂರ್ಣವಾದ ಜ್ಞಾನವನ್ನು ಹೊಂದಿರತಕ್ಕಂಥವರು. ಅವರು ಸ್ನಾನಕ್ಕೋಸ್ಕರವಾಗಿ ಬಂದಿದ್ದಾರೆ. ಎಲ್ಲ ಸಾತ್ವಿಕರು ಕೂಡ ಮಧ್ವಾಚಾರ್ಯರನ್ನು ನೋಡಿದ್ರಂತೆ. ಹೇಗೆ ನೋಡಿದ್ರು? ಫುಲ್ಲಾಕ್ಷಾಃ ಸ್ಮಿತವದನಾಃ, ಕಣ್ಣು ಅರಳಿಸಿ ನೋಡ್ತಾ ಇದ್ದಾರಂತೆ. ಯಾಕೆ? ಆಚಾರ್ಯರ ದೇಹ ಆ ರೀತಿಯಾಗಿ ಇದೆ, ಎಲ್ಲರನ್ನು ಸೆಳೀತಕ್ಕಂಥದ್ದು ಆ ದೇಹ. ಅದು ಅಂಥ ಒಂದು ಸೆಳೆತ, ಆಕರ್ಷಣ ಶಕ್ತಿ ಅದು ಆಚಾರ್ಯರ ದೇಹದಲ್ಲಿದೆ. ಸೌಂದರ್ಯ ಶಾಸ್ತ್ರದಲ್ಲಿ 32 ಲಕ್ಷಣಗಳನ್ನು ಹೇಳ್ತಾರೆ, ಒಬ್ಬ ಸುಂದರನಾದ ವ್ಯಕ್ತಿ ಹೇಗಿರಬೇಕು ಎಂಬುದಾಗಿ. ಆ ಎಲ್ಲ ಲಕ್ಷಣಗಳು ಕೂಡ ಆಚಾರ್ಯರಲ್ಲಿದೆ. ಆದ್ರಿಂದ ಜನರುಗಳಿಗೆ ಆಚಾರ್ಯರನ್ನು ನೋಡಿ ಆಶ್ಚರ್ಯವೋ ಆಶ್ಚರ್ಯ. ಆದರೆ ಎಷ್ಟು ನೋಡಿದರೂ ಕೂಡ ಅವರಿಗೆ ಇನ್ನೂ ನೋಡಬೇಕು ಎಂಬುದಾಗಿ ಅದರ ಕಣ್ಣುಗಳನ್ನು ಅರಳಿಸಿಕೊಂಡು ಆಚಾರ್ಯರನ್ನು ನೋಡ್ತಾ ಇದ್ದಾರಂತೆ. ಫುಲ್ಲಾಕ್ಷಾಃ. ಅಷ್ಟೇ ಅಲ್ಲ, ಆಚಾರ್ಯರನ್ನು ನೋಡಿದಾಗ ಅವರಿಗೆ ಭಾರಿ ಸಂತೋಷ ಆಯಿತಂತೆ. ಸ್ಮಿತವದನಾಃ, ಅವರ ಮುಖ ಅರಳಿ ಆನಂದ ಎದ್ದು ಕಾಣಿಸ್ತಾ ಇತ್ತಂತೆ. ಸ್ಮಿತವದನಾಃ, ಒಳ್ಳೆ ಮಂದಹಾಸದಿಂದ ಕೂಡಿರ್ತಕ್ಕಂಥ ಮುಖ ಆ ಜನರುಗಳದ್ದು. ನಮಗೆ ಕೆಲವರು ಯಾರೋ ಕುರೂಪಿಗಳು ನೋಡಿದ್ರೆ ಅಯ್ಯೋ ಯಾವುದೋ ಒಂದು ಕುರೂಪಿಯ ಮುಖ ನೋಡ್ಬೇಕಲ್ಲಪ್ಪ ಅಂತ ದುಃಖ ಆಗತ್ತೆ. ಆ ದುಃಖ ಮುಖದಲ್ಲೇ ಗೊತ್ತಾಗ್ಬಿಡತ್ತೆ. ಇಲ್ಲಾದ್ರೆ ಹಾಗಲ್ಲ, ಆಚಾರ್ಯರ ಮುಖದಲ್ಲಿ ಒಳ್ಳೆ ಸೌಂದರ್ಯ, ಕಾಂತಿ, ಆ ತೇಜಸ್ಸು, ಬ್ರಹ್ಮ ವರ್ಚಸ್ಸು ಎಲ್ಲ ಇದೆ. ಆದ್ರಿಂದ ನೋಡಿ ನೋಡಿ ಆನಂದ ಪಟ್ರಂತೆ ಆ ಜನರುಗಳು. ಮಂದಹಾಸದಿಂದ ಕೂಡಿರ್ತಕ್ಕಂಥ ಮುಖ ಆ ಜನರುಗಳದ್ದು. ಸಂತೋಷ ಪಡ್ತಾ ಇದ್ದಾರೆ ಆಚಾರ್ಯರನ್ನು ನೋಡಿ. ಶುಭಾಹ ನನಂದುಹು, ಆ ಸಜ್ಜನರು ಎಲ್ಲರೂ ಕೂಡ ಆಚಾರ್ಯರನ್ನು ನೋಡಿ ಆನಂದವನ್ನು ಪಟ್ಟರು. ಆದರೆ ಈ ಜಗತ್ತಲ್ಲಿ ಹೇಗೆ ಹೊಗಳೋರು ಇರ್ತಾರೆ, ಹಾಗೆ ತೆಗಳೋರು ಇರ್ತಾರೆ. ಒಬ್ಬ ವ್ಯಕ್ತಿಯಲ್ಲಿ ಅನೇಕ ಗುಣಗಳನ್ನು ಗ್ರಹಣ ಮಾಡಿ ಆ ವ್ಯಕ್ತಿಯನ್ನು ಹೊಗಳ್ತಕ್ಕಂಥವರು ಇರ್ತಾರೆ. ಕೆಲವು ಮಂದಿ ತುಂಬ ಸಂಕುಚಿತ ಸ್ವಭಾವದವರು, ಅವರಿಗೆ ಹೃದಯದ ಔದಾರ್ಯನೇ ಇರೋದಿಲ್ಲ, ಅವರಿಗೆ ಗುಣ ಕಾಣಿಸೋದೇ ಇಲ್ಲ. ಗುಣಗಳು ಎಷ್ಟಿದ್ರೂ ಕೂಡ ಅದರಲ್ಲೂ ಕೂಡ ಏನಾದ್ರು ದೋಷಗಳಿದೆಯಾ ಅಂತ ಹುಡುಕ್ತಾರೆ. ಅದನ್ನು ಹೇಳ್ತಾರಲ್ಲ, ಮೊಸರಲ್ಲಿ ಕಲ್ಲು ಹುಡುಕೋರು ಎಂಬುದಾಗಿ. ಹಾಗೆ ದೋಷಗಳನ್ನು ಹುಡುಕ್ತಾ ಇರೋ ಮಂದಿಯೂ ಕೂಡ ಇರ್ತಾರೆ. ದೋಷ ಏನೋ ಕಾಣಿಸ್ಲಿಲ್ವಾ, ಆ ದೋಷವನ್ನ ಸುಳ್ಳೆ ಆರೋಪ ಮಾಡೋದು, ಆರೋಪ ಮಾಡಿ ದೋಷ ಇದೆ ಅಂತ ತೆಗಳೋದು. ಇಂಥ ಮಂದಿಯೂ ಕೂಡ ಸಮಾಜದಲ್ಲಿ ಇದ್ದೇ ಇರ್ತಾರೆ. ಹಾಗೆ ಆಚಾರ್ಯರನ್ನ, ಮಧ್ವಾಚಾರ್ಯರನ್ನ ಎಷ್ಟೋ ಜನ ಸಾತ್ವಿಕರುಗಳು ನೋಡಿ ಬಹಳ ಆನಂದ ಪಟ್ರು. ಆಚಾರ್ಯರ ದರ್ಶನ ನಮ್ಗೆ ಇವತ್ತಾಯ್ತಲ್ಲ, ನಮ್ಮ ಜೀವನವೇ ಪುಣ್ಯದಾಯಕ, ಆಚಾರ್ಯರ ದರ್ಶನವೇ ನಮಗೆ ಪುಣ್ಯದಾಯಕ ಅಂತ ಸಂತೋಷ ಪಟ್ರಂತೆ. ಆದರೆ
ಅಪರೇ ದೌರ್ಮುಖ್ಯಂ ದದತಃ ನಿನಿಂದುಹು. ದುಷ್ಟರಾದ ಜನರುಗಳು ಮುಖ ಸಿಂಡರಿಸ್ಕೊಂಡಿದ್ದಾರಂತೆ. ಮುಖ ಸಿಂಡರಿಸ್ಕೊಂಡು ಆಚಾರ್ಯರ ಕಡೆಗೆ ವಕ್ರದೃಷ್ಟಿಯನ್ನು ಬೀರ್ತಾ ಇದ್ದಾರೆ. ನಿನಿಂದುಹು, ಆಚಾರ್ಯರನ್ನ ತೆಗಳ್ತಾ ಇದ್ದಾರೆ. ಪಂಡಿತಾಚಾರ್ಯರು ಹೇಳ್ತಾರೆ, ಇದೆಲ್ಲ ಸ್ವಭಾವ ತಂತ್ರಂ ಅಂತ ಹೇಳ್ತಾರೆ. ಮನುಷ್ಯರ ಸ್ವಭಾವ ಎಲ್ಲರದ್ದು ಕೂಡ ಒಂದೇ ರೀತಿ ಸ್ವಭಾವ ಇರೋದಿಲ್ಲ. 5 ಬೆರಳು ಸಮಾನ ಅಲ್ಲ ಅಂತ ನಾವು ಹೇಳ್ತೀವಲ್ಲ, ಹಾಗೆ ಒಬ್ಬೊಬ್ಬರ ಸ್ವಭಾವ ಒಂದೊಂದು ವಿಧವಾಗಿ. ಕೆಲವರು ಉದಾರ ದೃಷ್ಟಿಯಿಂದ ಹೊಗಳ್ತಾರೆ, ಕೆಲವರು ಅಯ್ಯೋ ಇಷ್ಟೇನಾ ಅಂತ ತಾತ್ಸಾರ ಮಾಡೋರು ಇರ್ತಾರೆ, ಕೆಲವರು ದೋಷವನ್ನು ಆರೋಪ ಮಾಡಿ ಅವರನ್ನ ನಿಂದನೆ ಮಾಡೋರು ಇರ್ತಾರೆ. ಹೀಗೆ ಎಲ್ಲವೂ ಸ್ವಾಭಾವಿಕವಾದದ್ದು. ಮನುಷ್ಯರ ಸ್ವಭಾವ ಅವರವರ ಸ್ವಭಾವಕ್ಕನುಗುಣವಾಗಿ ಅವರವರು ವರ್ತಿಸ್ತಾರೆ. ಆದ್ರಿಂದ ಕೆಲವರು ಬೈದರು, ಕೆಲವರು ಹೊಗಳಿದ್ರು. ಮಾಮೈನಂ ಭುವನ ಗುರುಂ ವಿನಿಂದತೆತ್ಥಂ ನಿರ್ಭತ್ಸ್ಯಾಭ್ಯಪತದಿವೋತ್ತರಂಗ ಹಸ್ತ ಸಂಕ್ಷೋಭೀ ಘನ ಘನ ಘೋಷ ಘೋರವೇಶ ಸಂಭ್ರಂಭೀ ಖಲದಮನಾಯ ಸಿಂಧುರಾಜ. ಆ ಸಮುದ್ರ ರಾಜ ಹೇಗಿದ್ದಾನೆ? ಕಾವ್ಯ ಅಂತ ಆಗ್ಬೇಕಾದರೆ ಸಮುದ್ರದ ವರ್ಣನೆ ಇರಬೇಕು. ಅದು ಕಾವ್ಯದ ಲಕ್ಷಣದಲ್ಲಿ ಅದು ಕೂಡ ಒಂದು. ಆದ್ರಿಂದ ಆ ಸಮುದ್ರವನ್ನ ಆ ಸಂದರ್ಭಕ್ಕನುಗುಣವಾಗಿ ಪಂಡಿತಾಚಾರ್ಯರು ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಆ ಸಮುದ್ರದ ಅಲೆಗಳು ಪ್ರತಿನಿತ್ಯವೂ ಕೂಡ ಅಲೆಗಳು ಭಾರಿ ಎತ್ತರಕ್ಕೆ ಹಾರ್ತಾ ಇರುತ್ತೆ ಸಮುದ್ರದಲ್ಲಿ. ಅಮಾವಾಸ್ಯೆ ದಿವಸ ಇನ್ನೂ ಜಾಸ್ತಿ ಸಮುದ್ರದ ಭೋರ್ಗರೆತ ಇರುತ್ತೆ. ಅವತ್ತು ಗ್ರಹಣ ಕಾಲ ಬೇರೆ. ಆದ್ರಿಂದ ಸಮುದ್ರದ ಅಲೆಗಳು ಗಗನಚುಂಬಿ ಅಷ್ಟು ಎತ್ತರಕ್ಕೆ ಹಾರ್ತಾ ಇದೆ ಮೇಲ್ಗಡೆಗೆ ಬಂದು. ಸಮುದ್ರದಲ್ಲಿ ಬಹಳ ಕ್ಷೋಭೆ ಉಂಟಾಗಿದೆ, ಭೋರ್ಗರೆತ ಉಂಟಾಗಿದೆ. ಸಮುದ್ರದ ಭಯಾನಕವಾದ ರೂಪ ನೋಡಬೇಕು ಅಂತ ಹೇಳಿದ್ರೆ ಅಮಾವಾಸ್ಯೆ ದಿವಸ ನೋಡಬೇಕು. ಅದು ಇವತ್ತಿಗೂ ಕೂಡ ಹೋಗಿ ನೋಡ್ರಿ. ಕಣ್ವತೀರ್ಥ ಮಂಗಳೂರಿನ ಹತ್ತಿರ ಮಂಜೇಶ್ವರದ ಸಮೀಪದಲ್ಲಿ ಕಣ್ವತೀರ್ಥದಲ್ಲಿ ಸಮುದ್ರ ಅಂತೂ ಇನ್ನೂ ಕೂಡ ಭಯಾನಕವಾಗಿರುತ್ತೆ. ಅಂಥ ಭಯಂಕರವಾದ ರೂಪ ಸಮುದ್ರ. ಕವಿಗಳು ಅದನ್ನು ವರ್ಣನೆ ಮಾಡೋ ನೋಡಿ. ಸಮುದ್ರ ಅಮಾವಾಸ್ಯೆ ದಿವಸ ಭೋರ್ಗರೆತ ಜಾಸ್ತಿ ಇರುತ್ತೆ, ಭಯಂಕರವಾಗಿರುತ್ತೆ. ಯಾಕೆ ಸಮುದ್ರ ಇಷ್ಟೊಂದು ಭಯಂಕರವಾಗಿದೆ? ಯಾಕಾಗಿದೆ ಅಂತ ಹೇಳಿದ್ರೆ ಮಧ್ವಾಚಾರ್ಯರನ್ನ ಕೆಲವರೆಲ್ಲ ನಿಂದನೆ ಮಾಡ್ತಾ ಇದ್ದಾರಲ್ಲ, ಆದ್ರೆ ಸಮುದ್ರ ರಾಜನಿಗೆ ಕೋಪ ಬಂದಿದೆಯಂತೆ. ಆ ಕೋಪದಿಂದಾಗಿ ತಾನು ಭಯಂಕರವಾಗಿ ಕಾಣಿಸಿಕೊಳ್ತಾ ಇದ್ದಾನೆ ಅಂತ ಪಂಡಿತಾಚಾರ್ಯರು ಅದನ್ನ ಈ ರೀತಿ ಅವರು ವರ್ಣನೆ ಮಾಡ್ತಾ ಇದ್ದಾರೆ. ಸಮುದ್ರ ತನ್ನ ಅಲೆಗಳ ಮೂಲಕವಾಗಿ ತಾನು ಹೇಳ್ತಾ ಇದೆಯಂತೆ, ಮಧ್ವಾಚಾರ್ಯರನ್ನ ನಿಂದನೆ ಮಾಡಬೇಡ್ರಿ ಎಂಬುದಾಗಿ. ಹೇಗೆ ಒಬ್ಬ ಮಹಾಪುರುಷ ಬಂದಿದ್ದಾನೆ, ಮಹಾನುಭಾವರು ಬಂದಾಗ ಅವರನ್ನ ಯಾರೋ ಟೀಕೆ ಮಾಡ್ತಿರ್ತಾರೆ, ಬೈತಿರ್ತಾರೆ. ಅವಾಗ ಕೆಲವರು ಹೇಳೋದುಂಟು, ಅಯ್ಯೋ ಯಾಕೆ ಮಹಾನುಭಾವರನ್ನ ಬೈದು ಪಾಪ ಕಟ್ಕೊಳ್ತೀರಾ, ಹಾಗೆಲ್ಲ ಬೈಬೇಡ್ರಿ ಅಂತ ಬುದ್ಧಿವಾದ ಹೇಳೋರು ಇರ್ತಾರೆ ಸಮಾಜದಲ್ಲಿ. ಹಾಗೆ ಸಮುದ್ರ ರಾಜನು ಕೂಡ ಮಧ್ವಾಚಾರ್ಯರನ್ನ ಬೈದು ಪಾಪಕ್ಕೆ ಒಳಗಾಗಬೇಡ್ರಿ ಅಂತ ಅವ್ರಿಗೆಲ್ಲ ಬುದ್ಧಿವಾದವನ್ನ ಹೇಳ್ತಾ ಇದ್ದಾನೋ ಎಂಬಂತೆ. ಆ ಮಹಾನುಭಾವರನ್ನ ಬೈತಾ ಇರೋ ವ್ಯಕ್ತಿಯನ್ನ ನೋಡಿ ಅವರಿಗೆ ಕೈ ತೋರಿಸಿ ಹೇಳೋದುಂಟು. ಇಲ್ಲ, ಅವರನ್ನು ಬೈಬೇಡ ಎಂಬುದಾಗಿ ಕೈ ತೋರಿಸಿ ಕೈ ಎತ್ತಿ ಹೇಳೋದುಂಟು. ಅವನು ಭಾರಿ ಪುಣ್ಯಾತ್ಮ ಅಪ್ಪ, ಅವರು ನಿಂದನೆ ಮಾಡಬಾರದು ಎಂಬುದಾಗಿ ಕೈ ಎತ್ತಿ ಹೇಳೋದುಂಟು. ಸಮುದ್ರ ರಾಜನು ಕೂಡ ತನ್ನ ಕೈಗಳನ್ನ ಎತ್ತಿದ್ದಾನಂತೆ. ಯಾವುದು ಅವನ ಕೈಗಳು ಅಂತ ಹೇಳಿದ್ರೆ ಅಲೆಗಳು, ಸಮುದ್ರದ ತೆರೆಗಳು, ಅಲೆಗಳು ಅದೇನೇ ಕೈಗಳಂತೆ. ಅದನ್ನ ಎತ್ತಿ ತಾನು ಬೈಬೇಡ್ರಿ ಅಂತ ಹೇಳ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಅವನಿಗೆ ಕೋಪ ಬಂದಿದೆ ಸಮುದ್ರ ರಾಜನಿಗೆ, ಅದರಿಂದಾಗಿ ಉಗ್ರವಾಗಿದ್ದಾನೆ ಅಂತ ಹೇಳಿದ್ರಲ್ಲ. ತನ್ನ ಭಯಂಕರವಾದ ಮುಖಗಳಿಂದ, ಕಾಲುಗಳಿಂದ ಒದ್ದು, ಕೈಗಳಿಂದ ಬಡಿದು ತಾನು ಆ ದುರ್ಜನರಿಗೆ ತಾನು ಹೇಳ್ತಾ ಇದ್ದಾನಂತೆ, ಮಹಾನುಭಾವರ ನಿಂದನೆಯನ್ನ ಮಾಡಬೇಡ್ರಿ ಎಂಬುದಾಗಿ. ಒಬ್ಬ ರಾಜ ಮಹಾಪುರುಷರನ್ನ ನಿಂದಿಸ್ತಾ ಇರ್ತಕ್ಕಂತಹ ದುರ್ಜನರನ್ನ ರಾಜ ಯಾವ ರೀತಿ ಶಿಕ್ಷಿಸ್ತಾನೆ, ಅದೇ ರೀತಿ ಸಮುದ್ರ ರಾಜನು ಕೂಡ ತಾನು ಶಿಕ್ಷೆ ಕೊಡ್ತಾ ಇದ್ದಾನೋ ಎಂಬಂತೆ ಇತ್ತಂತೆ. ಯಾಕೆ?
ಆ ಸಮುದ್ರ ಸ್ನಾನಕ್ಕೆ ಆ ದುರ್ಜನರೆಲ್ಲ ಹೋಗಿ ಮುಳುಗ್ತಾ ಇದ್ದಾರೆ. ಅಲೆಗಳ ಹೊಡೆತದಿಂದ ಬಂದು ಅವರು ಮತ್ತೆ ದಡಕ್ಕೆ ಬಂದು ಬೀಳ್ತಾ ಇದ್ದಾರೆ. ಆ ನೀರಿನ ಕೆಲವರು ಕೊಚ್ಕೊಂಡು ಹೋಗ್ತಾ ಇದ್ದಾರಂತೆ. ಅದನ್ನ ನೋಡಿ ಸಮುದ್ರ ರಾಜನೇ ಹೀಗೆಲ್ಲ ಮಾಡ್ತಾ ಇದ್ದಾನೆ, ಯಾಕೆ ಅಂದ್ರೆ ಆಚಾರ್ಯರ ನಿಂದನೆ ಮಾಡಿದ್ರಲ್ಲ, ಅದಕ್ಕೆ ಹೀಗೆ ಮಾಡ್ತಾ ಇದ್ದಾನೆ ಎಂಬುದಾಗಿ, ಆ ರೀತಿ ಸನ್ನಿವೇಶ ಇತ್ತು ಎಂಬುದಾಗಿ ಪಂಡಿತಾಚಾರ್ಯರ ನಿರೂಪಣೆ. ಸಮ್ಮೋದಾತ್ ತರಲ ತರೋ ಧೃತಾಭಿಗಾಮಿ ಗಂಭೀರ ಸ್ವನನುತಿಮಾನ್ ಸುಫೇನ ಹಾಸಃ ವೀಚ್ಯಂಗೈರಧಿಕತರೈರಿಹಾಧಿವೇಲಂ ಮಧ್ವಾಯ ಪ್ರಣತಿಮಿವ ವ್ಯಧಾತ್ ಸಮುದ್ರ. ಯಾರೇ ಸಜ್ಜನರು ಸಾತ್ವಿಕರು ಹೇಗೆ ವರ್ತಿಸ್ತಾರೆ? ಯಾರೋ ಅಪರೂಪದವರು ಸಿಕ್ಕರು, ಮನೆಗೆ ಬಂದಿದ್ದಾರೆ. ಮನೆಗೆ ಬಂದಾಗ ದೊಡ್ಡವರು ಮಹಾನುಭಾವರು ಅವರನ್ನು ಗುರುತಿಸಿ ಒಳಗಡೆಗೆ ಬನ್ನಿ ಅಂತ ಆದರದಿಂದ ಕರೆಯೋದು, ಇದು ನಮ್ಮ ಸಂಸ್ಕೃತಿ. ಇದು ಯಾರನ್ನೇ ಆಗಲಿ ನಗ್ತಾ ನಗ್ತಾ ಮಾತನಾಡಿಸಿ ಅವರ ಬಗ್ಗೆ ಆದರವನ್ನು ತೋರಿಸೋದು, ಅತಿಥಿ ಸತ್ಕಾರ, ಇದು ನಮ್ಮ ಸಂಸ್ಕೃತಿ. ಇದು ಮನೆಗೆ ಬಂದಿರತಕ್ಕಂತಹ ಗುರುಗಳನ್ನು ಸಂತೋಷದಿಂದ ಅವರನ್ನು ಒಳಗಡೆಗೆ ಕರಿಬೇಕು, ಸ್ವಾಗತಿಸಬೇಕು, ಅಂಜಲಿ ಬದ್ಧನಾಗಿರಬೇಕು. ಅವರು ತುಂಬ ದೊಡ್ಡವರು ಅಂತಾದಾಗ ಎರಡು ಕೈಗಳನ್ನು ಜೋಡಿಸಿಕೊಂಡು ಅಂಜಲಿ ಬದ್ಧನಾಗಿರಬೇಕು. ಅವರು ವಿದ್ಯೆಯನ್ನು ಕೊಟ್ಟ ಗುರುಗಳು ದೊಡ್ಡವರು ಅಂತಾದರೆ ಅವರಿಗೆ ಕಾಲುಗಳನ್ನು ಮುಟ್ಟಿ ಅವರಿಗೆ ನಮಸ್ಕಾರವನ್ನು ಮಾಡಬೇಕು. ಅವರು ಬಂದಾಗ ಮುಖ ಗಂಟು ಹಾಕ್ಕೊಳ್ಬಾರ್ದು, ಮುಖದಲ್ಲಿ ಒಳ್ಳೆ ನಗು ಇರಬೇಕು, ಮಂದಹಾಸದಿಂದ ಕೂಡಿರಬೇಕು, ಆನಂದ ಎದ್ದು ತೋರ್ತಾ ಇರಬೇಕು. ಯಾಕೆ ಅವರು ಬಂದಿದ್ದಾರೆ, ಅವ್ರ ಬಗ್ಗೆ ಸಂತೋಷ ಅದು ಅಭಿವ್ಯಕ್ತವಾಗಬೇಕು. ಹಾಗೆ ಸಮುದ್ರ ರಾಜನು ಕೂಡ ಅದೇ ರೀತಿ ವರ್ತಿಸ್ತಾ ಇದ್ದಾನೆ. ದೊಡ್ಡವರು ಅವರು ಬಂದಿರತಕ್ಕಂಥ ಅವರಲ್ಲಿರ್ತಕ್ಕಂಥ ಗುಣಗಳನ್ನು ಗಾನ ಮಾಡಬೇಕಂತೆ. ಹಾಗೆ ಸಮುದ್ರ ರಾಜನು ಕೂಡ ತನ್ನ ಭೋರ್ಗರೆತ, ತನ್ನ ಶಬ್ದ, ಆ ಶಬ್ದದಿಂದಾಗಿ ಅವರನ್ನು ಸ್ತೋತ್ರ ಮಾಡ್ತಾ ಇದ್ದಾನಂತೆ. ಯಾರನ್ನ? ತನ್ನ ಮನೆಗೆ ಮಧ್ವಾಚಾರ್ಯರು ಬಂದಿದ್ದಾರೆ ಗುರುಗಳು ಅಂತ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾನಂತೆ. ಅವರನ್ನು ಎದುರುಗೊಳ್ಳಿಕ್ಕೋಸ್ಕರವಾಗಿ ಮುಂದೆ ಮುಂದೆ ತಾನು ಬರ್ತಾ ಇದ್ದಾನೆ. ಅಲ್ಲಿ ಅಲೆಗಳು ಆ ಗಡಿಯನ್ನು ದಾಟಿಕೊಂಡು ಮುಂದ್ಗಡೆ ಬರ್ತಾ ಇದೆ. ಯಾಕೆ? ಸಮುದ್ರದ ವೇಗ ಅವತ್ತು ಭಾರಿ ಜಾಸ್ತಿ ಇರುತ್ತೆ ಅಮಾವಾಸ್ಯೆ ಗ್ರಹಣ ಕಾಲದಲ್ಲಿ. ಅದರಿಂದಾಗಿ ಅಲೆಗಳು ಮುಂದೆ ಮುಂದೆ ದಾಟಿಕೊಂಡು ಬರ್ತಾ ಇದೆ. ಅದಕ್ಕೆ ಆಚಾರ್ಯರನ್ನ ಸ್ವಾಗತಿಸ್ಲಿಕ್ಕೋಸ್ಕರವಾಗಿಯೇ ಸಮುದ್ರ ರಾಜ ತಾನು ಮನೆ ಮುಂದುಗಡೆಗೆ ಬಂದು ನಿಂತ್ಕೊಳ್ತಾ ಇದ್ದಾನೆ. ಆ ಸಮುದ್ರದ ಗಂಭೀರವಾದ ಶಬ್ದ, ಆ ಗಂಭೀರವಾದ ಶಬ್ದ ಆಚಾರ್ಯರ ಗುಣಗಾನವನ್ನು ಮಾಡ್ತಾ ಇದೆಯಂತೆ. ಅಷ್ಟು ಎತ್ತರಕ್ಕೆ ಅಲೆಗಳು ಹಾರ್ತಾ ಇದೆ. ಮಧ್ವಾಚಾರ್ಯರೇ, ನಿಮ್ಮ ಗುಣಗಳು ಅಷ್ಟು ಎತ್ತರಕ್ಕೆ ಇದೆ ಎಂಬುದನ್ನು ಸೂಚನೆ ಮಾಡ್ತಾ ಇದ್ದಾನಂತೆ ಸಮುದ್ರ ರಾಜ. ಮತ್ತೆ ಸಮುದ್ರದಲ್ಲಿ ನೊರೆ ಇದೆ. ನೊರೆ ಬೆಳ್ಳಗೆ ಇರುತ್ತೆ, ಅದು ನಗುವಿನ ಸಂಕೇತ. ಆ ಬೆಳ್ಳಗೆ ಇರ್ತಕ್ಕಂತಹ ನೊರೆ ಅದು ಮಂದಹಾಸದ ಸಂಕೇತ, ನಗುವಿನ ಸಂಕೇತ. ಸಮುದ್ರ ನಾಗಲೇ ಹೇಳಿದ್ದಲ್ಲ, ಬಂದಿರ್ತಕ್ಕಂಥ ವ್ಯಕ್ತಿಗಳನ್ನ ಸ್ವಾಗತಿಸ್ಬೇಕಾದ್ರೆ ಮುಖದಲ್ಲಿ ಆನಂದ ಇರಬೇಕು, ನಗು ಇರಬೇಕು, ಮಂದಹಾಸ ಇರಬೇಕು. ಸಮುದ್ರ ರಾಜನಲ್ಲಿ ನೊರೆಗಳಿದೆ, ಆ ನೊರೆಗಳೇ ನಗು ಅಂತೆ, ಮಂದಹಾಸ ಅಂತೆ. ಮತ್ತೆ ತನ್ನ ಹರಡಿರ್ತಕ್ಕಂತಹ ಅಲೆಗಳಿಂದ ದಡದಲ್ಲಿ ಮಧ್ವಾಚಾರ್ಯರಿಗೆ ನಮಸ್ಕಾರ ಮಾಡ್ತಾ ಇದ್ದಾನೆ. ಯಾಕೆ? ಆ ನೀರು ಅಲೆಗಳು ಹೋಗಿ ಆ ಕಾಲಿಗೆ ಅಪ್ಪಳಿಸ್ತಾ ಇದೆ, ಮಧ್ವಾಚಾರ್ಯರ ಕಾಲಿಗೆ. ಆದ್ರಿಂದ ತನ್ನ ಮೂಲಕವಾಗಿ ಆಚಾರ್ಯರಿಗೆ ನಮಸ್ಕಾರವನ್ನ ತಾನು ಮಾಡ್ತಾ ಇದ್ದಾನೆ ಎಂಬುದಾಗಿ, ಅವರನ್ನ ಗಂಭೀರವಾದ ಘೋಷದಿಂದ, ಧ್ವನಿಯಿಂದ ಹೊಗಳ್ತಾ ಇದ್ದಾನೆ ಎಂಬುದಾಗಿ. ಬಂದಿರತಕ್ಕಂಥ ಅತಿಥಿಗಳಿಗೆ ನಾವು ಯಾವ ರೀತಿ ಅತಿಥಿ ಸತ್ಕಾರವನ್ನು ಮಾಡ್ತೀವಿ, ದೊಡ್ಡವರು ಬಂದಾಗ ಅವರ ಕಾಲಿಗೆ ನೀರು ಹಾಕಿ ಅವರ ಪಾದಗಳ ಪ್ರಕ್ಷಾಲನೆಯನ್ನು ಮಾಡೋದು, ಅವರ ಗುಣಗಾನವನ್ನು ಮಾಡೋದು, ಇದೆಲ್ಲ ನಮ್ಮ ಸಂಸ್ಕೃತಿಯಲ್ಲಿ ಬಂದಿರತಕ್ಕಂಥದ್ದು. ಸಮುದ್ರ ರಾಜನು ಕೂಡ ಮಧ್ವಾಚಾರ್ಯರು ದೊಡ್ಡವರು ಜ್ಞಾನಿಗಳು ಬಂದಿದ್ದಾರೆ, ಅವರಿಗೆ ಈ ವಿಧವಾಗಿ ತಾನೂ ಕೂಡ ಸತ್ಕಾರವನ್ನು ತಾನು ಮಾಡ್ತಾ ಇದ್ದಾನೆ ಅಂತ ಸಮುದ್ರ ರಾಜನ ಸತ್ಕಾರ, ಅದನ್ನು ಪಂಡಿತಾಚಾರ್ಯರು ಈ ವಿಧವಾಗಿ ವರ್ಣನೆ ಮಾಡ್ತಾ ಇದ್ದಾರೆ.